ಇವತ್ತು ಕರ್ನಾಟಕದಲ್ಲಿ ಒಂದು ಮಹಿಳಾ ಸಚಿವೆಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಷ್ಟೇ ಜವಾಬ್ದಾರಿಯಿಂದ ಅನುಷ್ಠಾನಕ್ಕೆ ತರೋದಿದಲ್ಲ, ಇದು ಬೆಳಗಾವಿ ಹೆಣ್ಣು ಮಗಳಿಗೆ ಸಲ್ಲೋ ಗೌರವ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ಇವತ್ತು 1,20,20,00,000 ಕುಟುಂಬಗಳು ಇವತ್ತು ಬೆನಿಫಿಟ್ ಆಗಿದೆ ಅಂದ್ರೆ ಅದು ಲಕ್ಷ್ಮಿ ಅಕ್ಕಗೆ ಸಲ್ಲಬೇಕಾದ ಗೌರವ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತು ಆ ಕುಟುಂಬದ ಕುಡಿ ನೋಡಿ, ನಾನು ಮೃಣಾಲ್ ಅವ್ರನ್ನ ಗಮನಿಸ್ತಿದ್ದೀನಿ. MLA ಮಗ, ಮಿನಿಸ್ಟರ್ ಮಗ ಅನ್ನೋ ಒಂದು ಚೂರು ಅಹಮ್ಮ ಹುಡುಗನಲ್ಲಿ ನೋಡ್ಲಿಲ್ಲ. ಡೌನ್ ಟು ಅರ್ತ್ ನೇಚರ್. ಆ ಡೌನ್ ಟು ಅರ್ತ್ ನೇಚರ್ ಖಂಡಿತವಾಗೂ ಮುಂದಿನ 50 ವರ್ಷ ಈ ಬೆಳಗಾವಿ ರಾಜಕಾರಣದಲ್ಲಿ ಆತ ಖಂಡಿತವಾಗೂ ಬೆಳಗ್ತಾನೆ. ಈ ಬಾರಿ MP ಆಗಿ ನಿಮ್ಮ ಆಶೀರ್ವಾದದಿಂದ ಲೋಕಸಭೆಯಲ್ಲಿ ಕೂರ್ತಾನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅಕ್ಕ, ಇವತ್ತು ಬಸ್ಸಲ್ಲಿ ಚಾರ್ಜ್ ಕೇಳ್ತಿದ್ದಾರೆ ಯಾರಾದ್ರೂ? ಇಲ್ಲ, ಫ್ರೀಯಾಗಿ ಹೋಗ್ತಿದ್ದೀರಾ ಅಲ್ವಾ? ಮೊದಲೆಲ್ಲ ಕಷ್ಟ ಸುಖ ಆದ್ರೆ ಮಗ ಬೈದ್ರೆ ಕೋಪ ಮಾಡ್ಕೊಂಡು ಮಗಳ ಮನೆಗೆ ಹೋಗೋಣ ಅಂದ್ರೆ ಚಾರ್ಜಿಗೆ ಕಾಸು ಇರ್ತಿರ್ಲಿಲ್ಲ. ಮಗಳು ಬೈದ್ರು ಅಂತ ಮಗನ ಮನೆಗೆ ಹೋಗೋಣ ಅಂದ್ರೂ ಚಾರ್ಜಿಗೆ ಕಾಸು ಇರ್ತಿರ್ಲಿಲ್ಲ. ಹೋಗ್ಲಿ ನೆಮ್ಮದಿಗೋಸ್ಕರ ವೀಕೆಂಡ್ ಅಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋಣ ಅಂದ್ರೂ 1000-2000 ಬೇಕಾಗಿತ್ತು, ಬಡ್ಜೆಟ್ ಇರ್ತಿರ್ಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ನಮ್ಮ ಸರ್ಕಾರ ಕೊಟ್ಟಿದ್ದು. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಭಾರತದಲ್ಲಿ IIT ಕಟ್ಟಿದ್ದು, ಏಮ್ಸ್ ಕಟ್ಟಿದ್ದು, LIC ತಂದಿದ್ದು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದ್ದು, ಇರಿಗೇಷನ್ ಪ್ರಾಜೆಕ್ಟ್ಸ್ ತಂದಿದ್ದು, ನ್ಯೂಕ್ಲಿಯರ್ ಪವರ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ದು ಎಲ್ಲ ನಾವು ಮಾಡಿಬಿಟ್ರೆ BJP ಅವರು 10 ವರ್ಷದಿಂದ ಬಂದು ನಾವು ಕಟ್ಟಿರೋ ಬಿಲ್ಡಿಂಗ್ಗೆ ಲೈಟ್ ಆಗಿ ಒಂದು ಫಾಲ್ ಸೀಲಿಂಗ್ ಹಾಕಿ ಎಲ್ಲ ನಾವೇ ಮಾಡಿದ್ದು ಅಂದ್ರೆ ಬೇಜಾರಾಗುತ್ತೆ ಇಲ್ವಾ ಸರ್? 75 ವರ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದು ಕೊಡದೆ ಇಷ್ಟೆಲ್ಲ ಮಾಡದೆ ಇವತ್ತು ತೆಗೆದು ನೋಡಿ, ಬೆಳಗಾವಿ ಇದ್ರಲ್ಲೇ ಎಷ್ಟೋ ಕಟ್ಟಡಗಳ ಉದ್ಘಾಟನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಾಗಿರೋದು. ಇವತ್ತು ನಾವು 50,000ಕ್ಕೂ ಹೆಚ್ಚು ಕೋಟಿ ಇವತ್ತು ಬಡವರು ಕೊಡ್ತಾ ಇದೀವಿ. ಇವತ್ತು ಕೆಲವರು ಕ್ರಿಟಿಸೈಸ್ ಮಾಡ್ಬೋದು 2,000 ಯಾಕೆ ಕೊಡ್ಬೋದು ಅಂತ. ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ನನಗೂ ಈ ಇಂಟೆನ್ಸಿಟಿಯಲ್ ಪವರ್ಟಿ ಇದೆ ಅಂತ ನನಗೆ ಗೊತ್ತಿಲ್ಲ. ಕೆಲವು ಮನೆಗಳಿಗೆ ಹೋದಾಗ ನಿಜವಾಗ್ಲೂ 2,000 ರೂಪಾಯಿ. ನನ್ನ ಹಿರೇಕೆರೂರಲ್ಲಿ ಒಂದು ಹೆಣ್ಣು ಮಗಳು ಬಂದು, ತಾಂಡಾ ಸಮುದಾಯದ ಹೆಣ್ಮಗಳು ಮಾತಾಡ್ತಾಳೆ, 2,000ದಲ್ಲಿ ಅವ್ರ ಮಗಳನ್ನ ದಾವಣಗೆರೆಯಲ್ಲಿ ಓದಿಸಿ 3 ಗೋಲ್ಡ್ ಮೆಡಲ್ ಬಂದಿದೆ ಆ ಮಗಳಿಗೆ. ಅವ್ರ ತಾಯಿ ಮಾತಾಡೋದು, ಮನೆ ಸ್ಟೇಟ್ ಆರ್ಟ್ಸ್ ಟಾಪರು, ಅಮ್ಮ 2,000 ರೂಪಾಯಲ್ಲಿ ನಾನು ಓದಿಸಿದ್ರು 24,000 ಆಗುತ್ತೆ. ಅಕ್ಕ, ನಿಮ್ ನೆಂಟು ಯಾರಾದ್ರೂ 10-15,000 ಸಾಲ ಕೊಟ್ರೆ ಅದು ವಾಪಸ್ ಕೇಳ್ತಾರಕ್ಕ. ಆದ್ರೆ ನಾವು ಸರ್ಕಾರ ನಿಮ್ಮ ಹತ್ರ ವಾಪಸ್ ಕೇಳಲ್ಲಕ್ಕ. 24,000 ವರ್ಷಕ್ಕೆ ಯೋಚನೆ ಮಾಡಿ. ನಿಮ್ ಪರವಾಗಿ ನಾವು ನಿಂತಿದ್ದೀವಿ. ನಮ್ಮ ಸರ್ಕಾರ, BJP-ಯವರು, ಪ್ರತಿಪಕ್ಷಗಳು ಎಷ್ಟೇ ವಿಮರ್ಶೆ ಮಾಡಿದ್ರು ಇದನ್ನ ಅನುಷ್ಠಾನ ಮಾಡ್ತಿದ್ದೀವಿ. ಇವತ್ತು ಬೆಳಗಾವಿ ಅಭಿವೃದ್ಧಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ದೊಡ್ಡ ಕನಸಿದೆ. ನಾನು ಇವತ್ತು ನಂಬಿಕೆ ಇದೆ, ವುಮೆನ್ ರಿಸರ್ವೇಶನ್ ಬರುತ್ತೆ ಅಕ್ಕ, ವಿತ್ ಹಾರ್ಟ್ಫುಲಿ ಅಂತಲ್ಲಿ ವುಮೆನ್ ರಿಸರ್ವೇಶನ್ 33% ಬರುತ್ತೆ. ಯು ವಿಲ್ ಬಿ ಅ ಫ್ಯೂಚರ್ CM ಫ್ರಮ್ ವುಮೆನ್ ಕೋಟ ಅಕ್ಕ. ನಾನು ಮೊನ್ನೆ ವುಮೆನ್ ರಿಸರ್ವೇಶನ್ ಬಿಲ್ ಓದೋವಾಗಲೇ ನನ್ನ ಕಣ್ಮುಂದೆ ನೀವು ಬಂದೋದ್ರಿ. ಖಂಡಿತವಾಗೂ ಅಕ್ಕಗ ಶಕ್ತಿ ಇದೆ, ಬೆಳಗಾವಿಯನ್ನ ಮುನ್ನಡೆಸ್ತಾರೆ ಸರ್. ನೋಡಿ, ಇವತ್ತು ಮಿನಿಸ್ಟರು, ಡಿಸ್ಟ್ರಿಕ್ಟ್ ಮಿನಿಸ್ಟರು, MLA ಮೃಣಾಲ್ ಅವರು MP ಆಗ್ತಾರೆ. ನಮಗೆ ಅಭಿವೃದ್ಧಿಗೆ ಮೃಣಾಲ್ ಅವರಾಗ್ಲಿ ನಾವಾಗ್ಲಿ ನಿಮ್ಮ ಫ್ರೆಟರ್ನಿಟಿ ಜೊತೆ ನಾವು ನಿಲ್ತೀವಿ. ನಾವು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತೀವಿ. ನಿಮ್ಗೊಂದು ಸಮಸ್ಯೆ ಇದೆ ಅಂದಾಗ ನಮ್ಮ ಸರ್ಕಾರವನ್ನು ಮೃಣಾಲ್ ಅಣ್ಣ ಸೇರಿದಂತೆ, ನಾನು ಸೇರಿದಂತೆ ಧೈರ್ಯವಾಗಿ ಪ್ರಶ್ನಿಸ್ತೀವಿ. ನಿಮ್ ಪರವಾಗಿ ನಾವು ನಿಲ್ತೀವಿ. ದಯವಿಟ್ಟು ಒಂದು ಅವಕಾಶ ಮೃಣಾಲ್ ಅವ್ರು ಕೊಡಿ. ನೋಡಿ, ಯಂಗ್ ಬ್ಲಡ್ ಬಂದಾಗ ಹೊಸದಾಗಿ ಯೋಚನೆ ಮಾಡುತ್ತೆ. ಮೃಣಾಲ್ ಅವ್ರಿಗಾಗ್ಲಿ ನಮಗಾಗ್ಲಿ ಪ್ರಿಜುಡೈಸರ್ಸ್ ಇಲ್ಲ. ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಕಲ್ಪನೆ ಬಿಟ್ರೆ ಮತ್ತೆ ಯಾವುದು ಇರಲ್ಲ. ಮೃಣಾಲ್ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು. ಅಕ್ಕ, ನೀವು ಓಟ್ ಹಾಕ್ತೀರಾ, ನನಗೆ ಭರವಸೆ ಇದೆ. ನೀವು ಒಂದು 50-100 ಜನಕ್ಕೆ ಫೋನ್ ಮಾಡಿ ಮೋಟಿವೇಟ್ ಮಾಡಿ ಓಟ್ ಹಾಕ್ಸ್ಬೇಕು. ಮೇಡಮ್, ಒಂದು ಸಿಂಪಲ್ ಎಕ್ಸಾಂಪಲ್. ನೀವೆಲ್ಲೋ ಬಸ್ ಸ್ಟಾಪ್ ಅಲ್ಲಿ ಇದ್ದಾಗ ಅಲ್ಲಿಂದ ನಿಮ್ಮ ಹಳ್ಳಿಗೆ ಯಾರಾದ್ರೂ ನಿಮ್ಮೂರವ್ರು ಡ್ರಾಪ್ ಕೊಟ್ರೇನೆ, ಅಯ್ಯೋ ನಾನು ಮನೆವರೆಗೂ ಡ್ರಾಪ್ ಕೊಟ್ಟೆ ಅಂತ ಬಿಲ್ಡಪ್ ಕೊಡ್ತಾರಲ್ಲ. ಪ್ರತಿ ಕೋಟ್ಯಾಂತರ ಜನನ ₹1 ಚಾರ್ಜ್ ಕೇಳದೆ ಸರ್ಕಾರದ ದುಡ್ಡಲ್ಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದೀವಿ. ಅಕ್ಕ, ಒಂದು ಎಕ್ಸಾಂಪಲ್, ಲಕ್ಷ್ಮಿ ಮೇಡಮ್ ಅವರು, ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ, ಯಾಕೆ ಗೃಹಲಕ್ಷ್ಮಿ ನಿಜವಾಗ್ಲೂ ಮುಖ್ಯ ಆಗುತ್ತೆ ಅಂತ. ಸರ್, 2004 ನನ್ನ ತಂದೆ ತಾಯಿ ಇಬ್ರು ತೀರ್ಕೊಂಡ್ರು. ಎಕ್ಸ್ಟ್ರೀಮ್ ಬಡತನ, ಮನೆ ಸರ್ವೈವ್ ಆಗೋದು ಕಷ್ಟ. ನನ್ನ ತಂದೆ ತಾಯಿ ಇಬ್ರು ವಿಷ ಕೊಡಿದ್ರು, ತೀರ್ಕೊಂಡ್ರು. ನನಗೆ ಗೃಹಲಕ್ಷ್ಮಿ ನೋಡಿದಾಗ ನಾನು ಕಾಂಗ್ರೆಸ್ ಪಾರ್ಟಿ MLA ಅಂತ ಮಾತಾಡ್ತಿಲ್ಲ ಸರ್, ನಾನು ಎಮೋಷನಲಿ ಮಾತಾಡ್ತಿದ್ದೀನಿ. ಆವತ್ತು ಗೃಹಲಕ್ಷ್ಮಿ ಸ್ಕೀಮ್ ಇತ್ತು. 2,000 ನನ್ನ ಕುಟುಂಬಕ್ಕೆ ಬಂದಿದ್ರೆ ಒಂದು 400 ರೂಪಾಯಿ ನಮ್ಮ ಮನೆ ಬಾಡಿಗೆ, ಒಂದು 500-600 ರೂಪಾಯಿ ನನ್ನ ಸ್ಕೂಲ್ ಫೀಸು, ಇನ್ನೊಂದು 1,000 ರೂಪಾಯಿ ಹೆಂಗೂ ಸರ್ಕಾರ ಅಕ್ಕಿ ಕೊಡ್ತಿತ್ತು. ರೇಷನ್ ಆಗಿದ್ದಿದ್ರೆ ಮೋಸ್ಟ್ಲಿ ನನ್ನಂತವ್ರಿಗೆ ಅನಾಥ ಆಗ್ತಿರ್ಲಿಲ್ಲ. ಗೃಹಲಕ್ಷ್ಮಿ ಸ್ಕೀಮ್ ಇರೋ ತಾಕತ್ತದು. ಆ 2,000 ನಿಮ್ಮ ನಮ್ಮ ಲೈಫಲ್ಲಿ ದೊಡ್ಡ ಡಿಫ್ರೆನ್ಸ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೆ ಕೋಟ್ಯಂತರ ಕುಟುಂಬಕ್ಕೆ ಅದು ಜೀವ, ಅದು ಜೀವನ. ದುಡಿಯಕ್ಕಾಗದೆ ಇರೋ
ಮನೆಯಲ್ಲಿ ಹಿರಿಯರು ಇರ್ತಾರೆ, ಅನಾರೋಗ್ಯಕ್ಕೀಡಾಗಿರ್ತಾರೆ, ಆ 2000 ಒಂದು ಮೆಡಿಸಿನ್ ತಗೊಂತಾರೆ. ಇದಕ್ಕೆಲ್ಲ ನಮ್ಮ ಸರ್ಕಾರ ಕಾರಣ ಆಗಿದೆ. ನಮ್ಗೊಂದು ಲೋಟ್ ಹಾಕಿ ಮೃಣಾಲ್ ಒಂದು ಅವಕಾಶ ಕೊಡಿ. ಅವ್ರು ಹೇಳ್ತಿದ್ರು, ನಾನು ಹೆಲ್ಪ್ ಲೈನ್ ಸೆಂಟರ್ ಇಡ್ತೀನಣ್ಣ, ಬೆಳಗಾವಿ ಮನೆ ಮನೆಗೆ ಹೋಗಿ ಅವ್ರು ಸ್ಪಂದಿಸ್ತೀನಿ. ಆ ಹುಡುಗ ಖಂಡಿತವಾಗಿ ನೋಡಿ ಪ್ರತಿಸ್ಪರ್ಧಿ ಇದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರು ಮುಖ್ಯಮಂತ್ರಿಗಳಾಗಿದ್ರು, ಸಚಿವರಾಗಿದ್ರು, ಎಷ್ಟು ಅವಕಾಶ ಅಂತ ಕೊಡ್ತೀರಾ? ಒಂದು ಎಗ್ ಪ್ಲೇಟ್ಗೆ ಒಂದು ಅವಕಾಶ ಕೊಡಿ. ನಿಮ್ಮ ಆಶೀರ್ವಾದ ಬೇಕು ಸರ್. ಕ್ರಮ ಸಂಖ್ಯೆ 3 ಸರ್, ಮರ್ತೋಗ್ಬೇಡಿ. ಮೃಣಾಲ್ ಅವ್ರನ್ನ ಗೆಲ್ಲಿಸ್ತಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇವತ್ತು 4 ಗೋಡೆಗಳನ್ನ ಬಿಟ್ಟು ಕುಟುಂಬ ನಿರ್ವಹಣೆನೇ ಹೆಣ್ಮಕ್ಳ ಕಷ್ಟ ಆಗುವಾಗ ನೀವು ಒಂದು ಬೆಳಗಾವಿಗೆ ಇಷ್ಟು ಪವರ್ಫುಲ್ ಮಿನಿಸ್ಟರ್ ಆಗಿ ಎಮರ್ಜ್ ಆಗಿ, ಮೇಡಮ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಕ್ ನನಗೆ 100 ರೀಸನ್ ಬೇಕಾಗಿಲ್ಲ. ಗೃಹಲಕ್ಷ್ಮಿ ಮನೆ ಮನೆಗೂ ತಲುಪಿಸಿದ್ರಲ್ಲ, ಇದು ಮೇಜರ್ ಕ್ರೆಡಿಟ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಷ್ಟೇ ಆ ಕ್ರೆಡಿಟ್ ನಿಮ್ಗೂ ಸಲ್ಲಿಸುತ್ತಕ್ಕ. ಇದು ನಾನು ಇದೇ ಸರ್ಕಾರದ ಶಾಸನ ಹೇಳ್ತೀನಿ. ಒಂದು ಯೋಜನೆನ ಕೋಟ್ಯಾಂತರ ರೂಪಾಯಿ ಯೋಜನೆನ ಎಫೆಕ್ಟಿವ್ ಡಿಸ್ಬರ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಕ್ಕ. ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಮಗ ಮೃಣಾಲ್, ನಿಮ್ಮ ಅಣ್ಣ ತಮ್ಮ ಮೃಣಾಲ್, ನೀವೆಲ್ಲರಿಗೂ ಹೇಳೋದು ಅವಕಾಶ ಕೊಡ್ತೀರ ತಾನೆ? ಏನಮ್ಮ, ನಿಮ್ಮ ಆಶೀರ್ವಾದ ಇರಬೇಕು. ನನ್ನ ಹೆಸರು ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ MLA. ನನ್ನ ತಮ್ಮ ಮೃಣಾಲ್ಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಮತ್ತೊಮ್ಮೆ